ಮಂಡ್ಯಗೆ ಹೋಗ್ತದೆ. ನೀನು ನೋಡಿದ ಅಲ್ಲಿ ಮಾತಾಡ್ತಾರೆ ಎಲ್ಲ ಇಲ್ಲಿ ಮಾತಾಡೋದಲ್ಲ. ನೆನ್ನೆ ಮತ್ತೆ ಅದಕ್ಕೊಂದು ಸಮರ್ಥನೆ ಕೂಡ ಕೊಟ್ಟಿದ್ದಾರೆ ನಮ್ಮ ಗ್ರಾಮೀಣ ಭಾಷೆಯಿಂದ. ಇಲ್ಲಿ ಸಮರ್ಥನೆ ಕೊಡೋದು ಬೇರೆ, ಅವರು ಸಂವಿಧಾನದ ರಕ್ಷಕ ಅಂತಾರೆ, ಸಂವಿಧಾನ ತಜ್ಞ ಅಂತಾರೆ. ಈಗ ಅದೆಂಥದ್ದು ಗಣರಾಜ್ಯೋತ್ಸವ ದಿವಸ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಇಡೀ ರಾಜ್ಯದ ಜನತೆಗೆ, ಯುವ ಜನಾಂಗಕ್ಕೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ, ಸಂವಿಧಾನದ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನದ ಇರ್ತಕ್ಕಂಥ ಶಕ್ತಿಯ ಒಂದು ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಪಾಪ ಈಗ ಒಂದು ತಿಂಗಳು ಆಂದೋಲನ ಶುರು ಮಾಡೋದಿಲ್ಲ. 16 ಕೋಟಿನ 18 ಕೋಟಿನ ಅದಕ್ಕೆ ರಿಲೀಸ್ ಮಾಡಿ ಈ ಸಂವಿಧಾನ ತಜ್ಞರು ಒಬ್ಬ ಗೌರವಾನ್ವಿತ ರಾಷ್ಟ್ರಪತಿಗಳನ್ನ ಪ್ರಥಮ ಪ್ರಜೆ ಇದ್ದಾರೆ. ಅದು ಶೋಷಿತ ವರ್ಗದ ಸಮಾವೇಶ. ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ಆಕ್ರೋಶ ಭರಿತರಾಗಿ ಶೋಷಿತ ಮಹಿಳೆ ಇವತ್ತು ಈ ದೇಶದಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥದ್ದು ಏನಿದೆ, ಇವತ್ತು ಆ ಶೋಷಿತ ವರ್ಗದ ಮಹಿಳೆ ಅಂತಕ್ಕಂಥ ಹೇಳಲ್ಲ ನಾನು. ರಾಷ್ಟ್ರಪತಿಗಳು ಇವತ್ತು ಅವ್ರನ್ನ ನಾವು ಯಾವ ರೀತಿ ಗೌರವ ಕೊಡಬೇಕಾಗಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ವಕೀಲರಾಗಿ, ಸಂವಿಧಾನ ತಜ್ಞ ಅಂತಕ್ಕಂಥ ಹಿಂದುಗಡೆ ಬೆಂತಡ್ಕೊಂಡು ಓಡಾಡ್ತಕ್ಕಂಥ ಈ ಮಹಾನುಭಾವರು, ಅದು ಹಳ್ಳಿಯ ನನ್ನ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿನೂ ಏಕವಚನದಲ್ಲಿ ಮಾತಾಡ್ತೀನಿ, ಅದು ಆ ರೀತಿ ಬಂದುಬಿಟ್ಟಿದೆ. ಉದ್ರೇಕದಲ್ಲಿ ಭಾವನಾತ್ಮಕವಾದ ವಿಷಯ, ಯಾವ ಭಾವನಾತ್ಮಕವಾದಂಥ ವಿಷಯ ಚರ್ಚೆ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷ ಉಂಟು ಮಾಡಲಿಕ್ಕೆ ನೆನ್ನೆಯ ಶೋಷಿತ ವರ್ಗಗಳು ಅಂತಕ್ಕಂಥ ಹೆಸರಿನಲ್ಲಿ ಏನೊಂದು ದೊಡ್ಡ ವಿರಾವೇಶದ ಭಾಷಣ ಮಾಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಯಾರು? ಅವರಿಗಿಂತಲೂ ಅತ್ಯಂತ ಹಿಂದುಳಿದ ಶೋಷಿತ ವರ್ಗದ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಒಂದು ಸಣ್ಣ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಇವ್ರು. ನೀವು 75 ವರ್ಷ ನೀವೇನು ಕೊಟ್ಟಿದ್ದೀರಪ್ಪ? 14 ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಒಬ್ಬ ಕುರುಬರ ಒಂದು ಕುರಿಕಾಯವನು ಮುಖ್ಯಮಂತ್ರಿ ಆದ ಅಂತೇಳಿ ಅಸೂಯೆಯಿಂದ ನನ್ನ ಮೇಲೆ ಮಾತಾಡ್ತಾರೆ ಅಂತ. ಅಸೂಯೆಯಿಂದ ಮಾತಾಡಿದ್ರು. 14 ಬಜೆಟ್ ಕೊಟ್ಟೆ ಅಂತ ಅವರೇ ಹೇಳ್ತಾರಲ್ವೇ. 14 ಬಜೆಟ್ ಅವ್ರು ಏನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವರ ಬಜೆಟ್ನ ಒಂದು ಹಿನ್ನೆಲೆಯಲ್ಲಿ ಎಷ್ಟು ಶೋಷಿತ ವರ್ಗದ ಜನತೆಯ ಆರ್ಥಿಕ ಶಕ್ತಿಯನ್ನ, ಶೈಕ್ಷಣಿಕ ಶಕ್ತಿಯನ್ನ ಅವರ ಬಜೆಟ್ ಇವತ್ತು ಪ್ರೇರೇಪಣೆಯಾಗಿ ಆ ಶೋಷಿತ ವರ್ಗದ ಜನರ ಮೇಲೆತ್ತಿದ್ದಾರೆ. ಅಂಕಿಅಂಶ ಇಟ್ಬಿಡಕ್ಕೆ ಹೇಳಿ ಜನಕ್ಕೆ. ಇಲ್ಲಿ ಶೋಷಿತ ವರ್ಗದ ಹೆಸರಿನಲ್ಲಿ ಇವತ್ತು ಯಾರು ವಿರೋಧಿಗಳಿದ್ದಾರೆ, ಸಂವಿಧಾನ ವಿರೋಧಿಗಳಿದ್ದಾರೆ, ಅವ್ರ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕು ಅಂತ ಏನು ಹೇಳ್ತಿದ್ರಿ? ಯಾರಪ್ಪ ಸಂವಿಧಾನ ಹಾಳು ಮಾಡಕ್ಕೆ ಹೊರಟಿರೋರು? ನೆನ್ನೆ ಆ ರಾಷ್ಟ್ರಪತಿಗಳನ್ನ, ಗೌರವಿತ ರಾಷ್ಟ್ರಪತಿಗಳನ್ನು ಬಳಕೆ ಮಾಡಿರ್ತಕ್ಕಂಥ ಪದಬಳಕೆ ಇದೆಯಲ್ಲ, ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡಕ್ಕೆ ಹೊರಟಿರ್ತಕ್ಕಂಥವ್ರು ನೀವು. ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ, ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆವೇಶ ಕಿಚ್ಚಿದೆಯಲ್ಲ ಈ ಸಮಾಜದ ಕೆಲವು ವರ್ಗಗಳ ಮೇಲೆ, ಆ ಕಿಚ್ಚನ್ನ ಪ್ರದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ನಿಮ್ಮ ಕೀಳು ಅಭಿರುಚಿಯ ಭಾವನೆಗಳು ರಾಷ್ಟ್ರಪತಿಗಳ ಹೆಸರನ್ನ ಹೇಳಬೇಕಾದ್ರೆ ಆ ಸಂಭೋಗ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆ ಕಿಚ್ಚಿನ ಕೀಳು ಅಭಿರುಚಿಯನ್ನ ಪ್ರದರ್ಶನ ಮಾಡ್ಕೊಂಡಿದ್ದೀರಿ. ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ಅವಕಾಶ ಕೊಟ್ಟಿಲ್ಲ. ಮತ್ತೆ ಬಿಜೆಪಿ ಅವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಂದ್ ಕಡೆ ಹಿಂದೂ ವಿರೋಧಿ ನೀತಿಗಳನ್ನು ಮತ್ತೆ ಮುಂದುವರಿಸ್ತಿದೆ ಅಂತ ಅನ್ಸುತ್ತೆ. ಇಲ್ಲಿ ಹಿಂದೂ ಪರವಾದ ವಿರೋಧಿ ನೀತಿ ಅಲ್ಲ, ಈ ಸಮಾಜವನ್ನ ಒಡೆಯತಕ್ಕಂಥ ಸಮಾಜದ ವಿರೋಧಿ ನೀತಿಗಳನ್ನ ಇವ್ರು ನಡೆಸ್ತಾ ಇರ್ತಕ್ಕಂಥದ್ದು. ನಾಳೆ ಎಲ್ಲ ಸುದೀರ್ಘವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಹಲವಾರು ವಿಷಯಗಳಿದೆ. ಕಳೆದ 1 ತಿಂಗಳಿಂದ ನಾನು ನಿಮ್ಮ ಮುಂದೆ ಬಂದಿಲ್ಲ. ನಾಳೆ ಮಾತಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.